ಓಕೆ, ಈ ವರ್ಷ ಸೈನ್ಸಲ್ಲಿ ಯಾರೆಲ್ಲ ನಾಟ್ ಕ್ವಾಲಿಫೈಡ್ ಆಗಿದ್ದೀರಾ, ಫೇಲ್ ಆಗಿದ್ದೀರಾ, ಅವ್ರಿಗೆ ಪಾಸಿಂಗ್ ಪ್ಯಾಕೇಜ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಪಾಸ್ ಆಗ್ಬೋದು. ಜಸ್ಟ್ ನಮಗೆ ಸೈನ್ಸಲ್ಲಿ 80 ಮಾರ್ಕ್ಸ್ ನಾವು ಎಕ್ಸಾಮ್ ಬರಿತೀವಿ, ಅದರಲ್ಲಿ 24 ಮಾರ್ಕ್ಸ್ ಬಂದರೆ ಸಾಕು, ಪಾಸ್ ಆಗ್ತೀವಿ. ಕನ್ನಡ ಇಂಗ್ಲೀಷ್ ಮೀಡಿಯಂ ಇಬ್ಬರು ಕೂಡ ಒಂದೇ. ಸೊ ಕೆಲವರು ಕೂಡ 24 ಮಾರ್ಕ್ಸ್ ಬಂದು ಕೂಡ ಫೇಲ್ ಆಗಿರ್ತಾರೆ, ಯಾಕಂದರೆ ಅವರು ಇನ್ಯಾವುದೋ ಒಂದು ಸಬ್ಜೆಕ್ಟ್ನ ಕೂಡ ಫೇಲ್ ಆಗಿರ್ತಾರೆ. ಹಾಗಾಗಿ 24 ಬಂದರೆ ಕೂಡ ಅವ್ರನ್ನ ಪಾಸ್ ಮಾಡಲಿಲ್ಲ. ಸೊ ನಾವೇನು ಅಂದರೆ ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದ್ದು, ಸೈನ್ಸ್ ಮಾತ್ರ ಫೇಲ್ ಆಗಿದ್ರೆ ನಾವು 24 ಮಾರ್ಕ್ಸ್ ತೊಗೊಂಡ್ವಿ ಅಂದರೆ ಈಸಿ ಪಾಸ್ ಆಗ್ತೀವಿ. ಸರಿ, ಅದರಲ್ಲಿರೋದು ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್. ಬಯಾಲಜಿನಲ್ಲಿ 28 ಮಾರ್ಕ್ಸಿಗೆ ಬರುತ್ತೆ, ಕೆಮಿಸ್ಟ್ರಿ ಬಂದು 25 ಮಾರ್ಕ್ಸಿಗೆ ಬರುತ್ತೆ, ಫಿಸಿಕ್ಸ್ ಬಂದು 27 ಮಾರ್ಕ್ಸಿಗೆ ಬರುತ್ತೆ. ಅಫ್ಕೋರ್ಸ್ ನಮಗೆ ಚೆನ್ನಾಗಿ ಗೊತ್ತು, ಬಯಾಲಜಿ ಈಸಿ ಅಂತೀವಿ, ಕೆಮಿಸ್ಟ್ರಿ ಅರ್ಥ ಆಗ್ತಿಲ್ಲ ಅಂತೀವಿ, ಫಿಸಿಕ್ಸ್ ಭಾಳ ಕಷ್ಟ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಸೊ ಸರಿ, ಬಯಾಲಜಿ ಮಾತ್ರ ಫೋಕಸ್ ಮಾಡಿ ನಾವು ಪಾಸ್ ಆಗೋದು ಹೇಗೆ? ತುಂಬ ಸಿಂಪಲ್. ಬಯಾಲಜಿನಲ್ಲಿ ಒಂದು 5 ಚಾಪ್ಟರ್ ಇರ್ತವೆ. 5 ಚಾಪ್ಟರ್ಲಿ ಒಂದು ಚಾಪ್ಟರ್ ಬಿಟ್ಬಿಡೋಣ, ಅವರ್ ಎನ್ವಿರಾನ್ಮೆಂಟ್ ಅಂತ. ಅದು ಬಿಟ್ಟು ನೋಡಿದಾಗ 4 ಚಾಪ್ಟರ್ ಇದೆ. ಈ 4 ಚಾಪ್ಟರ್ಲಿ ಲೈಫ್ ಪ್ರೋಸೆಸ್ ಅಂತ ಒಂದು ಚಾಪ್ಟರ್ ಇದೆ. ನೋಡ್ರಿ, ನಾನು ಹೇಳ್ತಾ ಹೋಗೋದನ್ನ ಬರ್ಕೊಳ್ತಾ ಹೋಗಿ, ಪ್ರತಿಯೊಂದನ್ನು ಬರ್ ತೋರ್ಸೋಕ್ಕಾಗಲ್ಲ. ಸೊ ಲೈಫ್ ಪ್ರೋಸೆಸ್ಸಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ಅಂದರೆ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಬಗ್ಗೆ 3 ಲೈನಿನ ಎಕ್ಸ್ಪ್ಲೇಷನ್ ಇದೆ NCERT ಟೆಕ್ಸ್ಟ್ ಬುಕ್. ಅದಾದಮೇಲೆ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು ರೆಸ್ಪಿರೇಷನ್. ರೆಸ್ಪಿರೇಷನ್ನ ಮ್ಯಾಪ್ ಇದೆ, ಏರೋಬಿಕ್ ರೆಸ್ಪಿರೇಷನ್, ಅನ್ಏರೋಬಿಕ್ ರೆಸ್ಪಿರೇಷನ್. ಅದ್ರ ಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಏರೋಬಿಕ್ ಅನ್ಏರೋಬಿಕ್ ಅಂತಲೂ ಕೊಡ್ತಾರೆ, ಇಲ್ಲ ಸಮ್ಟೈಮ್ಸ್ ಕ್ವಶನ್ಸ್ ಕೂಡ ಕೇಳ್ತಾರೆ. ನೆಕ್ಸ್ಟ್ ಬಂದಾಗ ಡಬಲ್ ಸರ್ಕ್ಯುಲೇಷನ್ ಎಕ್ಸ್ಪ್ಲೇಷನ್ ಕೇಳ್ಬೋದು, ಅಥವಾ ಡಯಾಗ್ರಾಮ್ ಕೂಡ ಕೇಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಒನ್ ಈಸಿ ಆಗಿರುವಂಥದ್ದು ಅಂತ ಬಂದಾಗ ಎಕ್ಸ್ಕ್ರಿಟರಿ ಸಿಸ್ಟಮ್. ಎಕ್ಸ್ಪ್ಲೇನ್ ದ ಎಕ್ಸ್ಕ್ರಿಟರಿ ಸಿಸ್ಟಮ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್ ಅಂತ ಕೇಳ್ಬೋದು, ಇಲ್ಲ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ನೆಫ್ರಾನ್ ಅಂತ ಕೇಳ್ಬೋದು. ಈ 4 ಮೇಜರ್ ಕ್ವಶನ್ಸ್ನ 2 or 3 ಮಾರ್ಕಿಗೆ ಕೇಳುವಂಥ ಚಾನ್ಸ್ ಇರುತ್ತೆ. ಅದ್ರ ಜೊತೆ ಫಂಕ್ಷನ್ ಆಫ್ ಸ್ಟೊಮೆಟಾ, ಅಥವಾ ಫಂಕ್ಷನ್ ಆಫ್ ಝೈಲಮ್ ಅಂಡ್ ಫ್ಲೋಯಮ್, ಅಥವಾ ಎಕ್ಸ್ಕ್ರಿಷನ್ ಇನ್ ಪ್ಲಾಂಟ್ಸ್, ಈ ಥರದ ಕ್ವಶನ್ಸ್ ಕೂಡ ಕೇಳ್ಬೋದು. ಅಥವಾ ಬ್ಲಡ್ ವೆಸಲ್ಸ್ ಬಗ್ಗೆ ಕೇಳ್ಬೋದು. ಹೀಗೆ ಈ ಚಾಪ್ಟ್ರಿಂದ ಪಕ್ಕ ಅಂದರೂ 2 ಮಾರ್ಕಿನ 2 ಕ್ವಶನ್ ಅಂತೂ ಪಕ್ಕ ಬಂದೇ ಬರುತ್ತೆ. ಮಲ್ಟಿಪಲ್ ಚಾಯ್ಸ್ ಮತ್ತು 1 ಮಾರ್ಕ್ ಕ್ವಶನಲ್ಲೂ ಇರುತ್ತೆ. ಹಾಗೆ ಲಕ್ಕಿಲಿ ಒಂದು ಡಯಾಗ್ರಾಮ್ ಬಂದರೂ ಬರ್ಬೋದು. ಈಗ ನೆಫ್ರಾನ್ ಡಯಾಗ್ರಾಮ್ನ 2 ಮಾರ್ಕಿಗೆ ಕೇಳ್ಬೋದು, ಅಥವಾ ಸ್ಟೊಮ್ಯಾಟೋ ಡಯಾಗ್ರಾಮ್ನ 1 ಮಾರ್ಕಿಗೆ ಕೇಳ್ಬೋದು. ಆ ಥರ ನೋಡಿದಾಗ ಲೈಫ್ ಪ್ರೋಸೆಸ್ಸಲ್ಲಿ ನಿಯರ್ಲಿ ಒಂದು 6 ಇಂದ 7 ಮಾರ್ಕಿನ ಕ್ವಶನ್ಸ್ನ ಕೇಳ್ತಾರೆ. ಅದರಲ್ಲಿ ನಾವು ಇಷ್ಟು ಕ್ವಶನ್ಸ್ನ ಮಾತ್ರ ನೋಡಿಕೊಂಡು ಡಯಾಗ್ರಾಮ್ ನೋಡಿಕೊಂಡ್ರೆ ಪಕ್ಕ ಇದರಲ್ಲಿ ಒಂದು 6 ಮಾರ್ಕ್ಸ್ನ ಅಥವಾ ಬೇಡ 5 ಮಾರ್ಕ್ಸ್ ನಾವು ಈಸಿಯಾಗಿ ಗೈನ್ ಮಾಡ್ಬೋದು. 5 ಮಾರ್ಕ್ಸ್ನ ಲೈಫ್ ಪ್ರೋಸೆಸ್ಸಲ್ಲಿ ಗೈನ್ ಮಾಡ್ಬೋದು. ಫೋಟೋಸಿಂಥಸಿಸು, ರೆಸ್ಪಿರೇಷನ್ನು, ಅದಾದಮೇಲೆ ಡಬಲ್ ಸರ್ಕ್ಯುಲೇಷನ್ ಬಗ್ಗೆ, ಅದಾದಮೇಲೆ ಎಕ್ಸ್ಕ್ರಿಟರಿ ಸಿಸ್ಟಮ್ ಫಂಕ್ಷನ್ ಬಗ್ಗೆ, ಮತ್ತು ನೆಫ್ರಾನ್ ಬಗ್ಗೆ. ಅದ್ರ ಜೊತೆ ನೆಫ್ರಾನ್ ಡಯಾಗ್ರಾಮು, ಸ್ಟೊಮ್ಯಾಟೋ ಡಯಾಗ್ರಾಮ್ ಆಗಿರ್ಬೋದು. ಅದಾದ ನಂತರ ಹಾರ್ಟ್ ಡಯಾಗ್ರಾಮ್ ಕೂಡ ನೋಡ್ಕೊಳ್ಳಿ, ಕೇಳಿರುವಂಥ ಚಾನ್ಸಸ್ ಬರ್ಬೋದು. ಪ್ರತಿ ಸಲ ಬ್ರೈನ್ ಕೇಳ್ತಾ ಇದ್ದಾನೆ. ಸರಿ, ಇದರಿಂದ ಮಿನಿಮಮ್ 5 ಮಾರ್ಕ್ಸ್ ನೀವು ಗೈನ್ ಮಾಡ್ಕೋಬೋದು. ಕಾನ್ಸೆಪ್ಟ್ ಕೂಡ ಈಸಿ ಇದೆ. ನೆಕ್ಸ್ಟ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಬಹಳ ಈಸಿ ಆಗಿರೋಂಥ ಕಾನ್ಸೆಪ್ಟ್. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ನೀವು ಓದಬೇಕಾದ್ರೇನು ಅಂದರೆ ಜಸ್ಟ್ ಹಾರ್ಮೋನ್ಸ್ ಬಗ್ಗೆ. ಪ್ಲಾಂಟ್ ಹಾರ್ಮೋನ್ಸ್ ಒಂದು 4 ಇದ್ದಾವೆ, ಅದ್ರ ಹೆಸರು, ಅದ್ರ ಫಂಕ್ಷನು. ಅನಿಮಲ್ ಹಾರ್ಮೋನ್ಸು ಕೊನೆಯಲ್ಲಿ ಒಂದು ಚಾರ್ಟ್ ಇದೆ, ಟೇಬಲ್ ಇದೆ. ಆ ಟೇಬಲ್ನ ಆ್ಯಸ್ ಇಟ್ ಈಸ್ ಕಲಿತ್ರೆ 2 ಮಾರ್ಕ್ಸ್ಗೆ ಇವೆರಡರಿಂದ ಪಕ್ಕ. ಅದಾದಮೇಲೆ ಪ್ಲಾಂಟ್ ಮೂಮೆಂಟ್ಸ್ ಬಗ್ಗೆ ಕೇಳ್ತಾನೆ. ಫೋಟೋಟ್ರೋಪಿಸಮ್ 4 ಇದೆ, ಕೆಮೋಟ್ರೋಪಿಸಮ್, ಫೋಟೋಟ್ರೋಪಿಸಮ್, ಈ ಥರದ್ದು ಅದೊಂದು. ಈ 3 ಇಂಪಾರ್ಟೆಂಟ್. ಈ 3 ಜೊತೆಗೆ ನಮ್ಮ ಬ್ರೈನ್ ಡಯಾಗ್ರಾಮ್ನ ಪ್ರತಿ ಸಲ 3 ಇಂದ 4 ಮಾರ್ಕ್ಸಿಗೆ ಕೇಳ್ತಾ ಇದ್ದಾನೆ. ಸೊ 100% ಇಲ್ಲಿ ಒಂದು 6 ಮಾರ್ಕಿಗೆ ಕ್ವಶನ್ ಕೇಳ್ತಾನೆ. ಬ್ರೈನ್ ಡಯಾಗ್ರಾಮು ಸೇರಿಕೊಂಡು ಒಂದು ಡಯಾಗ್ರಾಮ್ 3 ಮಾರ್ಕಿಗೆ ಬರಲೇಬೇಕು. ಅದ್ರ ಜೊತೆ ಒಂದು 2 ಮಾರ್ಕಿನ ಕ್ವಶನ್ ಯಾವ್ದಾದ್ರು ಪ್ಲಾಂಟ್ ಹಾರ್ಮೋನು, ಅನಿಮಲ್ ಹಾರ್ಮೋನು, ಇಲ್ಲ ಪ್ಲಾಂಟ್ ಮೂಮೆಂಟ್ಸ್ ಬಗ್ಗೆ ಕೇಳ್ದ ಅಂದರೆ, ಅಟ್ಲೀಸ್ಟ್ ರಿಫ್ಲೆಕ್ಸ್ ಆಕ್ಷನ್ ಬಗ್ಗೆ ಕೇಳ್ದ ಅಂದರೆ, ನೀವು ಅದನ್ನು ಬರೆಯೋಕ್ಕೆ ಚೆನ್ನಾಗಿ ಕಲ್ತ್ರಿ ಅಂದರೆ ಮಿನಿಮಮ್ ಅಂದರೂ ಇಲ್ಲಿ 5 ಮಾರ್ಕ್ಸ್ನ ಗೈನ್ ಮಾಡ್ಕೋಬೋದು, ಇನ್ಕ್ಲೂಡಿಂಗ್ ಡಯಾಗ್ರಾಮ್. ಸರಿ, ಅದಾಯಿತು. ಅದಾದಮೇಲೆ ರೀಪ್ರೊಡಕ್ಷನ್ ಬಗ್ಗೆ ಏನು ಅಂತ ಹೇಳಿದ್ರೆ, ರೀಪ್ರೊಡಕ್ಷನ್, ಹೌ ಡು ಆರ್ಗನಿಸಮ್ ರೀಪ್ರೊಡ್ಯೂಸ್, ಬಹಳ ಈಸಿಯೆಸ್ಟ್ ಚಾಪ್ಟರ್. ಯಾಕೆಂದರೆ ಇದರೊಳಗೆ ಇನಿಷಿಯಲ್ ಇರುವಂಥದ್ದು ಬಂದು ಎಸೆಕ್ಷುವಲ್ ರೀಪ್ರೊಡಕ್ಷನ್. ಹೌ ಡು ಆರ್ಗನಿಸಮ್ ರೀಪ್ರೊಡ್ಯೂಸ್ ಬೈ ದ ಎಸೆಕ್ಷುವಲ್ ಮೆಥಡ್. 6 ಮೆಥಡ್ಸ್ ಇದಾವೆ. 6 ಮೆಥಡ್ಸ್ನ 2 ಮಾರ್ಕಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಹೆಂಗೆ ಅಂದರೆ ಯಾವುದೋ ಒಂದು ಟೈಪ್ ಕೊಡ್ತಾನೆ, ಎಕ್ಸಾಂಪಲ್ ಕೊಡ್ತಾನೆ, ಇಲ್ಲ ಎಕ್ಸಾಂಪಲ್ ಕೊಟ್ಟು ಟೈಪ್ ಯಾವುದು ಅಂತ ಕೇಳ್ತಾನೆ. 2 ಮಾರ್ಕಿಂಗ್ ಕ್ವಶನ್ಸ್ನಲ್ಲಿ ರೈಸ್ ಆಗ್ಬೋದು. ಅದಾದಮೇಲೆ ಪಾಸಿಬಿಲಿಟಿ ಇರುವಂಥದ್ದು ಬಂದು ನಮ್ಮ ಫ್ಲವರ್ ಡಯಾಗ್ರಾಮ್, ಫ್ಲವರ್ ಪಾಲಿನೇಷನ್ ಆಗುವಂಥ ಒಂದು ಡಯಾಗ್ರಾಮ್ನ 2 ಮಾರ್ಕಿಗೆ ಕೇಳುವಂಥ ಚಾನ್ಸ್ ಇರುತ್ತೆ. ಲಾಸ್ಟ್ ಟೈಮ್ ಕೂಡ ಕೇಳಿದ್ದ. ಅದಾದಮೇಲೆ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಏನು ಆರ್ಗನ್ ಸಿಸ್ಟಮ್ ಇದೆಯಲ್ಲ, ಅದರ ಲೇಬಲ್ಸ್ನ ಫಂಕ್ಷನ್ ಕೇಳ್ಬೋದು. ಯೂಟ್ರಸ್ ಫಂಕ್ಷನ್ ಏನು ಅಂತ ಕೇಳ್ಬೋದು, ಪ್ಲಾಸೆಂಟಾ ಫಂಕ್ಷನ್ ಏನು ಅಂತ ಕೇಳ್ಬೋದು. ಸೊ ಈ 2ರಲ್ಲಿ, ಮೇಲ್ ಮತ್ತು ಫೀಮೇಲ್ 2ರಲ್ಲಿ ಅವುಗಳ ಲೇಬಲ್ ವೈಸ್ ಫಂಕ್ಷನ್ನ ಚೆನ್ನಾಗಿ ಕಟ್ಟೋಡಿದ್ರೆ 100% 2 ಮಾರ್ಕಿಗೆ ಯಾವ್ದಾದ್ರು 2ನ ಕೇಳುವಂಥ ಚಾನ್ಸಸ್ ಇರುತ್ತೆ.
ಅದಾದಮೇಲೆ ಕಾಂಟ್ರಾಸೆಪ್ಟಿವ್ ಮೆಥಡ್ ಅಂತ ಇದೆ, ಜಸ್ಟ್ ಒನ್ ಲೈನ್ ಆನ್ಸರ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಅದಾದಮೇಲೆ ವಾಟ್ ಹ್ಯಾಪನ್ಸ್ ಇಫ್ ಎಗ್ ಇಸ್ ನಾಟ್ ಫರ್ಟಿಲೈಸ್ಡ್, ಆಸ್ ಇಟ್ ಈಸ್ ಕ್ವಶನ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ಎಗ್ ಫರ್ಟಿಲೈಸ್ ಆಗಲಿ ಅಂದರೆ ಏನಾಗ್ಬೋದು? ಸೊ ಇಂಪಾರ್ಟೆಂಟ್ ಏನು ಅಂದರೆ ಫ್ಲವರ್ ಡಯಾಗ್ರಾಮ್, ಪಾಲಿನೇಷನ್ ಡಯಾಗ್ರಾಮ್. ಅದಾದಮೇಲೆ ಎ ಸೆಕ್ಷುವಲ್ ಮೆಥಡ್ ಬಹಳ ಈಸಿ ಆಗಿದೆ. ಅದಾದಮೇಲೆ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅದಾದಮೇಲೆ ಏನು ಅಂದರೆ ಕೊನೆಯದು ವಾಟ್ ಹ್ಯಾಪನ್ಸ್ ಇಫ್ ಎಗ್ ಇಸ್ ನಾಟ್ ಫರ್ಟಿಲೈಸ್ಡ್. ಸೊ ಇಷ್ಟರಿಂದ 100% ಇಲ್ಲಿ ಒಂದು 4 ಮಾರ್ಕ್ಸಿಗಂತೂ ನಾವು ತಗೋಬೋದು. 4 ಮಾರ್ಕ್ಸ್, ಮಿನಿಮಮ್ 4 ಮಾರ್ಕ್ಸ್. ಸರಿ, ಹೆರಿಡಿಟಿ. ಹೆರಿಡಿಟಿ ಅಂದರೆ ಏನಿಲ್ಲ, ಭಾಳ ಸಿಂಪಲ್ ಆಗಿದೆ. ಹೆರಿಡಿಟಿ ಚಾಪ್ಟರ್ ನಾವು ಕಲಿಬೇಕಾಗಿರೋದೇನು ಅಂದರೆ ಮಾನೋ ಹೈಬ್ರಿಡ್ ಕ್ರಾಸು, ಡೈ ಹೈಬ್ರಿಡ್ ಕ್ರಾಸು, ಅದಾದಮೇಲೆ ನಮ್ಮ ಸೆಕ್ಸ್ ಡಿಟರ್ಮಿನೇಷನ್. ಮಾನೋ ಹೈಬ್ರಿಡ್ ಕ್ರಾಸು, ಡೈ ಹೈಬ್ರಿಡ್ ಕ್ರಾಸು, ಸೆಕ್ಸ್ ಡಿಟರ್ಮಿನೇಷನ್, ಇವು 3 ಕಲ್ತ್ರೆ ಮಿನಿಮಮ್ 3 ಮಾರ್ಕ್ ನಮ್ಗೆ ಇಲ್ಲಿ ಸಿಕ್ಕೇ ಸಿಗುತ್ತೆ ಹೆರಿಡಿಟಿ ಚಾಪ್ಟರ್. ಸರಿ, ಇಷ್ಟೆಲ್ಲ ಆಯಿತು. ಇಷ್ಟಾದ್ಮೇಲೆ ನಮ್ಗೆ ಇಲ್ಲಿ ಮಾರ್ಕ್ಸ್ ಎಷ್ಟು ಬಂತು ಅಂದರೆ ಒಂದು 10, 14, 17 ಮಾರ್ಕ್ಸ್ ನಾವು ಬಯಾಲಜಿಲಿ ತಗೊಂಡ್ವಿ, ಇನ್ಕ್ಲೂಡಿಂಗ್ ಡಯಾಗ್ರಾಮ್. ನೀವೇನಾದ್ರು ಇನ್ನೂ ಸ್ವಲ್ಪ ಇಲ್ಲೆಲ್ಲ ಪಕ್ಕ ಓದಿದ್ರೆ, ಯಾಕಂದ್ರೆ ಈ ಲೈಫ್ ಕೋರ್ಸ್ ಬಂದು ಒಂದು 7 ಮಾರ್ಕ್ಸಿಗೆ ಬರ್ಬೋದು. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಔಡು ಆರ್ಗನಿಸಮ್ ರಿಪ್ರೊಡ್ಯೂಸ್, ಇವೆಲ್ಲ 6 ಮಾರ್ಕ್ಸಿಗೆ ಬರ್ಬೋದು. ನಾನು 1 ಮಾರ್ಕ್ನ ಇಲ್ಲಿ ಕೌಂಟ್ ಮಾಡ್ಕೊಳ್ತಾ ಇಲ್ಲ. ಸರಿ, 17 ಮಾರ್ಕ್ಸ್ ತಗೊಂಡ್ವಿ. ಸರಿ, 24 ಮಾರ್ಕ್ಸ್ ಅಚೀವ್ ಮಾಡೋದು ಹೇಗೆ? 24 ಮಾರ್ಕ್ಸ್ ಅಚೀವ್ ಮಾಡಬೇಕಂದ್ರೆ ಕೆಮಿಸ್ಟ್ರಿಗೆ ಬರೋಣ. ಕೆಮಿಸ್ಟ್ರಿನಲ್ಲಿ ನೀವು ಇಷ್ಟು ಡಯಾಗ್ರಾಮ್ಸ್ನ ಕಲಿಲೇಬೇಕು. ಸೊ ಇಷ್ಟು ಡಯಾಗ್ರಾಮ್ಸ್, ಈ 6 ಡಯಾಗ್ರಾಮ್ಸಲ್ಲಿ ಒಂದು ಡಯಾಗ್ರಾಮ್ ಪಕ್ಕ 3 ಮಾರ್ಕಿಗೆ ಬಂದೇ ಬರುತ್ತೆ. ಯಾವ್ಯಾವುದು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಆಗಿರ್ಬೋದು, ಅಥವಾ ಜಿಂಕ್ ಗ್ರ್ಯಾನ್ಯುಲ್ಸ್ನ ಸಲ್ಫ್ಯೂರಿಕ್ ಆ್ಯಸಿಡ್ಗೆ ಹಾಕುವಂಥದ್ದಾಗಿರ್ಬೋದು, ಅಥವಾ ವಾಟರ್ ಕಂಡಕ್ಟಿವಿಟಿ ಟೆಸ್ಟ್ ಆಗಿರ್ಬೋದು, ಸ್ಟೀಮ್ ಆನ್ ಮೆಟಲ್, ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್, ಮತ್ತೊಂದು ಬಂದು ಎಲೆಕ್ಟ್ರಾನಿಕ್ ರಿಫೈನಿಂಗ್ ಆಗಿರ್ಬೋದು. ಸೊ 3 ಮಾರ್ಕ್ಸ್ 100% ನಮಗೆ ಕೆಮಿಸ್ಟ್ರಿ ಡಯಾಗ್ರಾಮಲ್ಲಿ ಸಿಗುತ್ತೆ. ಸರಿ, ಅದಾದ್ಮೇಲೆ ಫಿಸಿಕ್ಸ್ ಬರ್ತಾ ಇದ್ದೀನಿ. ಫಿಸಿಕ್ಸ್ನಲ್ಲಿ ಇಲ್ಲಿರುವಂಥದ್ದು, ಇಲ್ಲಿ ಕಾಣ್ತಾ ಇದೆ, ಇಲ್ಲಿರುವಂತಹ ರೇ ಡಯಾಗ್ರಾಮ್ಸ್. ಸೊ ಲೈಟ್ ಚಾಪ್ಟರಿಂದ ಬರುವಂಥ ಈ ರೇ ಡಯಾಗ್ರಾಮ್ಸು 100% 3 ಮಾರ್ಕಿಗೆ ಕೇಳ್ತಾರೆ ಪ್ರತಿ ಸಲ. ಯಾವ್ದು ಕೇಳ್ತಾನೆ ಅಂತ ಗೊತ್ತಿಲ್ಲ, ಪ್ರತಿಯೊಂದನ್ನು ನೋಡ್ಕೋಬೇಕು, ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಬೇಕು. 100% ಈ ಯಾವುದಾದ್ರೂ ಒಂದನ್ನಂತೂ ಪಕ್ಕ ಕೇಳ್ತಾನೆ. ಸೊ 3 ಮಾರ್ಕ್ ಪಕ್ಕ 100%. ಯಾವ್ಯಾವ ಪ್ರತಿಯೊಂದು ಡಯಾಗ್ರಾಮ್ನ ಹೆಸರನ್ನ ಚೆನ್ನಾಗಿ ಕಲಿತು ಆ ಡಯಾಗ್ರಾಮ್ನ ಕಲ್ತ್ರಿ ಅಂದರೆ 3 ಮಾರ್ಕ್ ನಾವು ಫಿಸಿಕ್ಸ್ ಡಯಾಗ್ರಾಮ್ ಅಲ್ಲಿ ತಗೊಂಡ್ಬಿಟ್ವಿ. ಸರಿ, ಮತ್ತೆ ಏನು, ಮತ್ತೊಂದು ಹೇಳ್ತೇನೆ. ಅದು ಬಂದು ನಮ್ಮ ಇಲ್ಲಿದೆ, ಎಕ್ಸಾಕ್ಟ್ ಆಗಿ ಇಲ್ಲಿದೆ. ಇದೇನು ಅಂದರೆ ಸಿಂಬಲ್ಸ್ ಆಫ್ ಸಮ್ ಕಾಮನ್ಲಿ ಯೂಸ್ಡ್ ಕಾಂಪೋನೆಂಟ್ಸ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡಯಾಗ್ರಾಮ್. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಅಲ್ಲಿ ಕೆಲವು ಸಿಂಬಲ್ ಇದಾವೆ. ಆ ಸಿಂಬಲ್ಸ್ ಬ್ಯಾಟ್ರಿ ಸಿಂಬಲ್ಸ್ ಆಗಿರ್ಬೋದು, ಕೀ ಸಿಂಬಲ್ ಆಗಿರ್ಬೋದು, ಲೈಟ್ನ ಸಿಂಬಲ್ ಆಗಿರ್ಬೋದು, ಬಲ್ಬ್ನ ಸಿಂಬಲ್ ಆಗಿರ್ಬೋದು, ಅಮ್ಮೀಟರ್, ವೋಲ್ಟ್ ಮೀಟರ್ ಸಿಂಬಲ್ ಆಗಿರ್ಬೋದು. ಇದನ್ನ 1 ಮಾರ್ಕಿಗೆ ಕೇಳ್ತಾರೆ. ಸೊ ಫಸ್ಟ್ ಸೆಕೆಂಡ್ ಮೇನಲ್ಲೇ 1 ಮಾರ್ಕಿಗೆ ಈ ಒಂದು ಇರುತ್ತೆ. ಇದನ್ನು ಕೂಡ ಅಡಿಷನಲ್ ನೋಡ್ಕೊಳ್ಳಿ, ಅದನ್ನ ಎಂಟ್ರಿ ಮಾಡಲ್ಲ ನಾನು. ಸರಿ, ಅಲ್ಲಿಗೆ ಎಷ್ಟಾಯ್ತು ಅಂದರೆ 20 + 23. ಮಿಕ್ಕಿನ ಹೆಂಗ್ ತಗೊಳ್ಳೋಣ ಅಂದ್ರೆ ಕೆಮಿಸ್ಟ್ರಿಯಿಂದ ತಗೊಳ್ಳೋಣ. ಸರಿ, ಕೆಮಿಸ್ಟ್ರಿ. ಓಕೆ, ಕೆಮಿಸ್ಟ್ರಿನಲ್ಲಿ ಬಂದು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್. ಈ ಚಾಪ್ಟರ್ನ ಬಿಡೋ ಹಾಗಿಲ್ಲ. ಈ ಚಾಪ್ಟರ್ ಏನಿದೆ ಅಂದ್ರೆ 4 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಏನಿದೆ ಅಂದ್ರೆ 4 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಈ 4 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ನ 2 ಮಾರ್ಕಿಗೆ 100% ಕೇಳ್ತಾನೆ. ಅಥವಾ ಇನ್ನೊಂದೇನು ಕೇಳ್ಬೋದು ಅದೇ ಚಾಪ್ಟರ್ ಅಲ್ಲಿ ಅಂದ್ರೆ ಪ್ರಿವೆನ್ಷನ್ ಆಫ್ ಫ್ರಾನ್ಸಿಟಿ, ಪ್ರಿವೆನ್ಷನ್ ಆಫ್ ಕರೋಷನ್, ಅಥವಾ ಆಕ್ಸಿಡೇಷನ್ ರಿಡಕ್ಷನ್ ಅಂತ ಇದೆ. ಅದನ್ನಾದ್ರೂ 2 ಮಾರ್ಕಿಗೆ ಕೇಳ್ತಾನೆ. ಸೊ ಯಾಕೆಂದ್ರೆ ನಾನು ಕೆಮಿಸ್ಟ್ರಿ ಚಾಪ್ಟರ್ ಸೆಲೆಕ್ಟ್ ಮಾಡಿ, ಇದು ಈಸಿಯೆಸ್ಟ್ ಒನ್. ಈ ಚಾಪ್ಟರ್ ಅಲ್ಲಿ 4 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ನಲ್ಲಿ ಯಾವ್ದಾದ್ರು ಒಂದು ಟೈಪ್ ಕೊಟ್ಬಿಟ್ಟು ಅದ್ರ ಕೆಮಿಕಲ್ ರಿಯಾಕ್ಷನ್ ನ ಕೇಳಿರ್ತಾನೆ. ಇಲ್ಲ ಹೌ ಟು ಪ್ರಿವೆಂಟ್ ದ ಕರೋಷನ್, ಹೌ ಟು ಪ್ರಿವೆಂಟ್ ದ ಫ್ರಾನ್ಸಿಟಿ, ಅಥವಾ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಮೆನ್ಷನ್ ಮಾಡುವಂಥದ್ದು. ಸೊ ಇದನ್ನ 2 ಮಾರ್ಕಿಗೆ ಕೇಳ್ತಾನೆ. ನಮ್ಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ನೀವು ಇಷ್ಟನ್ನು ಮಾತ್ರ ಓದಿದ್ರೆ 17, 3, 20, 21, 25, 25 ಮಾರ್ಕ್ಸ್ ಎಕ್ಸಾಕ್ಟ್ 25 ಮಾರ್ಕ್ಸ್ನ ಗೇನ್ ಮಾಡ್ಬೋದು. ಇದ್ರ ಮೇಲೆ ಅಡಿಷನಲ್ ಆಗಿ ನೀವು ಬೇಕು ಅಂದ್ರೆ ಕೆಮಿಸ್ಟ್ರಿನಲ್ಲಿ ನಾವು ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ಓದ್ಕೋಬಹುದು. ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ಸ್ವಲ್ಪ ಮಟ್ಟಿಗೆ ಈಸಿ ಇದೆ. ಅದರಲ್ಲಿ ಹೋಮೋಲೋಗಸ್ ಸೀರೀಸ್ ಆಗಿರ್ಬೋದು, ಸ್ಟ್ರಕ್ಚರಲ್ ಐಸೋಮರ್ಸ್ ಆಗಿರ್ಬೋದು, ಆಕ್ಸಿಡೇಷನ್ ರಿಡಕ್ಷನ್, ಅಡಿಷನ್ ರಿಯಾಕ್ಷನ್, ಎಸ್ಟರಿಫಿಕೇಶನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಕ್ಲೀನಿಂಗ್ ಆಕ್ಷನ್ ಆಫ್ ಸೋಪ್, ಈ ಥರದನ್ನು ಓದ್ಕೊಂಡ್ರೆ ಕೆಮಿಸ್ಟ್ರಿ ಅಡಿಷನ್.
ಈ ಥರದನ್ನು ಓದ್ಕೊಂಡ್ರೆ ಅದರಲ್ಲಿ ನೀವು ಅಷ್ಟನ್ನು ಚೆನ್ನಾಗಿ ಗಟ್ಟೊಡ್ದೆ ಅಂದರೆ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸು ಅಷ್ಟನ್ನು ಆ ಚಾಪ್ಟರ್ನ ಚೆನ್ನಾಗಿ ಗಟ್ಟೊಡ್ದೆ ಅಂದರೆ ಮಿನಿಮಮ್ ಒಂದು 4 ಮಾರ್ಕ್ ಅಂತ ಇಟ್ಕೊಳ್ಳೋಣ. ಯಾಕೆ 4 ಮಾರ್ಕ್ ಅಂದರೆ ಲಾಸ್ಟ್ ಟೈಮ್ ಇದೇ ಚಾಪ್ಟರಿಂದ 5 ಮಾರ್ಕಿನ ಒಂದು ಕ್ವಶನ್ ಬಂದಿತ್ತು, ನಾನು ಹೇಳಿದ್ನಲ್ಲ ಅದೇ ಬಂದಿತ್ತು. ಸೊ ಹಾಗಾಗಿ ಇದು 25, ಇದು ಇಷ್ಟರಿಂದ ಪಕ್ಕ ತಗೊಳ್ಳಿ. ಈ ಕಾರ್ಬನ್ ಕಾಂಪೌಂಡ್ಸ್ ಸಪ್ರೇಟ್ ಕಲೀರಿ. ಸೊ ಈ ಥರ ಮಾಡೋದ್ರಿಂದಾಗಿ 100% ನೀವು ಸೈನ್ಸಲ್ಲಿ ಪಾಸ್ ಆಗ್ಬೋದು. ಜಸ್ಟ್ 20 ಡೇಸ್ ಇದೆ, 20 ಡೇಸಲ್ಲಿ ಈಸಿಯಾಗಿ ಮುಗಿಸ್ಬಿಡ್ಬೋದು. ಸೊ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಪಾಸ್ ಆಗಿ.